ಸಲನಿ ಇಲ್ಲಿ ಹೇಳೋದಕ್ಕೆ ಯಾರಿಲ್ಲ, ಬರಲ್ಲ. ಎಷ್ಟೊತ್ತ ಯಾವತ್ತೋ ತಂಗಿರಿ ಸರ್, ಹೋಗೋದು ಬರೋದು, ನೋಡೋದು ಬರೋದು, ವಾಪಸ್ ಏನು ಮಾಡೋದು ನೋಡಿ ಮಕ್ಕಳು ಕಳಿಸೋದು. ಮೇಡಮ್ ಕರೆಕ್ಟಾಗಿ ಬರ್ತಾರಾ ಸರ್? ಕಳಿಸಿ ಮಾಡಿದ್ಮೇಲೆ ಬರ್ತಾರೆ ಸರ್. ಇರೋರು ಕಾರ್ಯಕ್ರಮ ಕಟ್ಬಿಟ್ರಲ್ಲ, ಶುದ್ಧ ಇದ್ದಕ್ಕೆ ಮಕ್ಕಳಿಲ್ಲ, ಮಕ್ಕಳು ಹೋಗಲ್ಲ. ಇದು ಈಗ ಬಗಲ್ ತೆಗ್ದಿವಲ್ಲ 2 ದಿನದಿಂದ, ಯಾಕೆ ಏನು? ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪರ್ವ ನ್ಯೂಸ್ ಕನ್ನಡ. ಇದು ವಿಶೇಷ ವರದಿ. ಎಸ್, ಚಾಮರಾಜನಗರ ಜಿಲ್ಲೆಗೆ ಸೇರಿದ ಯಳಂದೂರು ತಾಲೂಕಿನ ಎಲ್ಲ ಅಂಗನವಾಡಿಗಳು ಸ್ತಬ್ಧವಾಗಿ ಹೋಗಿದೆ. ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅವರ ಜೊತೆ ಸಹಾಯಕಿಯರು ಕೂಡ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟಕ್ಕೂ ಇದು ಚಾಮರಾಜನಗರ ಜಿಲ್ಲೆಗೆ ಸೇರಿದ ಯಳಂದೂರು ತಾಲೂಕಿನ ಎಲ್ಲ ಅಂಗನವಾಡಿಗಳ ದೃಶ್ಯ. ಹೌದು, ಮಂಡ್ಯದಲ್ಲಿ ನಮ್ಮ ಸಂಘಟನೆಯಿಂದ ಪ್ರತಿಭಟನೆ ಇದೆ ಅಂತ ಹೇಳಿ ಅಂಗನವಾಡಿಗಳಿಗೆ ಬೀಗ ಜಡಿದು ಸ್ವಯಂ ರಜಾ ಘೋಷಿಸಿಕೊಂಡ ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಅಹೋರಾತ್ರಿ ಧರಣಿಗೆ ಭಾಗವಹಿಸಿದ್ದಾರೆ. ಇತ್ತ ಅಂಗನವಾಡಿ ರಜೆ ಇರುವುದರಿಂದ ಮಕ್ಕಳು ಮನೆಯಲ್ಲೇ ಇದ್ದಾರೆ. ಅವರಿಗೆ ಪಾಠ ಪ್ರವಚನ ಸರಿಯಾಗಿ ಸಿಗುತ್ತಿಲ್ಲ ಎಂದು ಪೋಷಕರು ಹಾಗೂ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಮೆಲ್ಲಹಳ್ಳಿ, ದುಗ್ಗಹಳ್ಳಿ, ಕಂದಹಳ್ಳಿ, ಕುಂಬಳ್ಳಿ, ಯರಗಂಬಹಳ್ಳಿ ಅಂಗನವಾಡಿ ಕೇಂದ್ರಗಳಿಗೆ ಖುದ್ದು ಭೇಟಿ ನೀಡಿ ನಮ್ಮ ಪರ್ವ ನ್ಯೂಸ್ ತಂಡ ಪರಿಶೀಲನೆ ನಡೆಸಲಾಯಿತು. ಇದಾದ ನಂತರ ನಾವು CDPO ಅವರಿಗೆ ಕಾಲ್ ಮಾಡಿ ಕೇಳಿದ್ವಿ, ಅಲ್ಲ ಈಗ ಮುಷ್ಕರ ಅಂತ ಹೇಳಿ ಹೋಗ್ಬಿಟ್ರೆ ಇಲ್ಲಿರುವಂತಹ ಮಕ್ಕಳಿಗೆ ಯಾರು ಪಾಠ ಪ್ರವಚನವನ್ನು ಹೇಳೋರು ಅಂತ ನಾವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಅಲ್ಲ ಕಾರ್ಯಕರ್ತೆಯರು ಮುಷ್ಕರಕ್ಕೆ ಹೋಗಲಿ, ಆದರೆ ಸಹಾಯಕಿಯರು ಕೂಡ ಹೋಗೋದು ಅವಶ್ಯಕತೆ ಇತ್ತ ಅಂತ ನಾವು ಕೇಳಿದಾಗ ನಾವೆಲ್ಲ ಹೇಳಿದ್ವಿ ಸರ್ ಹೋಗಬೇಡ ಅಂತ. ಆದರೂ ಕೂಡ ಅವರು ಹೋಗಿದ್ದಾರೆ. ಆದರೆ ಈ 2 ದಿನಗಳಿಂದ ಅವರು ಅಂಗನವಾಡಿಗಳಿಗೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಈ 2 ದಿನದ ಪೇಮೆಂಟ್ ಏನು ಸ್ಯಾಲ್ರಿ ಇದೆ ನಾವಂತೂ ಅವರು ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ನಮಗೆ ಹೇಳಿದ್ರು. ಅದಾದ ಮೇಲೆ ನಮ್ಮ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಕಳೆದ 2 ದಿನಗಳಿಂದ ಬರುವಂತಹ ರೇಷನ್ಗಳ ಗತಿ ಏನು, ಆ 2 ದಿನಗಳ ರೇಷನನ್ನು ಏನು ಮಾಡ್ತೀರಿ ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ದು, ನಮ್ಮ DD ಅವ್ರ ಕಡೆಯಿಂದ ನಮಗೆ ಇನ್ನೂ ಡೈರೆಕ್ಷನ್ ಬಂದಿಲ್ಲ, ಒಂದು ವೇಳೆ ಈ ಥರ ಡೈರೆಕ್ಷನ್ ಬರಬಹುದೇನೋ ಅಂತ ಹೇಳಿದರು. ಅಂದರೆ ಭಾನುವಾರ ಈ ಥರ ರಜಾ ದಿನಗಳಲ್ಲಿ ಆ ದಿನಗಳನ್ನು ಕೂಡ ನಾವು ಅಂಗನವಾಡಿಗಳನ್ನು ಪ್ರಾರಂಭ ಮಾಡಿ ಆ ದಿನ ಆ ರೇಷನನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ನಮಗೆ CDPO ಅವರು ಈಗಾಗಲೇ ಮಾಹಿತಿಯನ್ನು ನೀಡಿದರು. ಒಂದಂತೂ ಸತ್ಯ, ಅದರಲ್ಲಿ ನಮಗೆ ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಕಾದಿತ್ತು ಅಂತಂದರೆ, ನಾವು ಒಬ್ಬ ಕಾರ್ಯಕರ್ತೆಗೆ ಕಾಲ್ ಮಾಡಿ ಯಾಕೆ ನೀವು ಅಂಗನವಾಡಿಗೆ ಬೀಗ ಹಾಕಿದ್ದೀರಿ, ತೆಗಿಬೇಕಲ್ವಾ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಇದು ನಮ್ಮ ಯೂನಿಯನ್ ಲೀಡರ್ಗಳು ಮಾಡಿರುವಂತಹ ಕೆಲಸ, ನಾವೇನಾದರೂ ಅಲ್ಲಿ ಬರೋದಿಲ್ಲ ಮುಷ್ಕರಕ್ಕೆ ಅಂತ ಹೇಳಿಬಿಟ್ರೆ 500 ರೂಪಾಯಿ ದಂಡ ಹಾಕ್ತಾರೆ ಸ್ವಾಮಿ ನಮಗೆ, ಹಾಗಾಗಿ ನಾವು ಹೋಗಲೇಬೇಕು ಅಂತ ಹೇಳಿರೋ ಆಡಿಯೋ ಒಂದು ನಮಗೆ ಸ್ವಲ್ಪ ಮಟ್ಟಿಗೆ ಸಂಚಲನವನ್ನು ಸೃಷ್ಟಿ ಮಾಡೋಕ್ಕೆ ಹೋಯಿತು. ಒಂದಂತೂ ಸತ್ಯ, ನಿಮಗೆ ಸ್ಯಾಲ್ರಿ ಕೊಡೋದು ಸರ್ಕಾರ, ನಿಮಗೆ ತೊಂದರೆ ಆದರೆ ನೀವು ಮುಷ್ಕರ ಮಾಡೋದು ಖಂಡಿತ ತಪ್ಪಲ್ಲ. ಹಾಗಂತ ಇಲ್ಲಿ ಬರುವಂತಹ ಮಕ್ಕಳಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದೇ ಪರ್ವ ನ್ಯೂಸ್ನ ಒಂದು ಕಳಕಳಿಯಾಗಿತ್ತು. ನೋಡೋಣ, ನಾಳೆಯ ದಿನ ಅಂಗನವಾಡಿಗಳು ತೆಗೆಯುತ್ತೆ ಅನ್ನುವಂತಹ ಮಾತು CDPO ಅವರು ಈಗಾಗಲೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆಯ ದಿನ ಯಳಂದೂರು ತಾಲೂಕಿನಾದ್ಯಂತ ಅಂಗನವಾಡಿಗಳು ಪ್ರಾರಂಭ ಆಗತ್ತಾ ಇಲ್ವಾ ಅನ್ನೋದೇ ಕಾದು ನೋಡಬೇಕಾಗಿದೆ. ವರದಿ ಮಾದೇಶ್ ಉಪ್ಪಾರ್, ಪರ್ವ ನ್ಯೂಸ್, ಚಾಮರಾಜನಗರ.